ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನನ್ನ ಈ ಯೂಟ್ಯೂಬ್ ಚಾನಲ್ಗೆ. ಇದಕ್ಕಿಂತ ನೇಮೇ ಮಾಡಿಲ್ಲ ನಾನು ಏನು ಅಂತ. ಇದು ಫಸ್ಟ್ ವ್ಲಾಗ್ ನಂದು. ಆ್ಯಕ್ಚುಲಿ ನಾನು ಯಾವ್ದ್ರ ಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಏನೂ ಗೊತ್ತಿಲ್ಲ. ಇದೆ ಇವು ಡಾಕ್ಟರ್ ಬ್ರೋ ಆಗಲಿ ಆ ರೀತಿ ಬೇರೆ ಟ್ರಾವೆಲಿಂಗ್ ವ್ಲಾಗ್ ನೋಡಿ ನನಗೆ ಭಾಳ ಇಷ್ಟ ಆಯಿತು. ನಾನು ಕೂಡ ಸ್ಟಾರ್ಟ್ ಮಾಡೋಣ ಆ ರೀತಿ ಟ್ರಾವೆಲಿಂಗ್ ವ್ಲಾಗ್ ಅಂತ ಅಂದ್ಕೊಂಡೆ. ವಿಡಿಯೋ ಮಾಡೋದಾಗಲಿ ಇದೆಲ್ಲ ಬೇರೆ ಕೆಲಸದಿಂದ ಬ್ಯುಸಿ ಆಗಿದ್ವಿ. ಬಟ್ ಇದು ಫಸ್ಟ್ ವಿಡಿಯೋ ನಂದು. ಇದರಲ್ಲಿ ನನಗೆ ಏನು ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಅದೇ ತಲೆಗೆ ಬಂತು, ಏನು ಗೊತ್ತಿಲ್ಲ ಅನ್ನೋದ್ರ ಮೇಲೆ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ. मारो मुझे मारो मारो मुझे मारो मारो नहीं ये मजाक हो रहा है. एक सेकंड यार मजाक हो रहा है. ಈಗ ನಾವು ಏನೋ ಟೆಕ್ನಿಕಲ್ ಇನ್ಫಾರ್ಮೇಶನ್ ಕೊಡಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮ್ಯೂಸಿಕ್ ಬಗ್ಗೆ ಅಥವಾ ಸಾಂಗ್ ಬಗ್ಗೆ ಸಾಂಗ್ ಐಡಿಯಾ ಆದರೂ ನಾನು ವಿಡಿಯೋ ಮಾಡಾಕಂದ್ರೆ ಅದನ್ನೂ ಗೊತ್ತಿಲ್ಲ. ಅಡಿಗೆ ಮಾಡೋಣ ಅಂದರೆ ತಿನ್ನೋದು ಬಿಟ್ಟು ನಮಗೆ ಅಡಿಗೆ ಮಾಡಿ ಅಭ್ಯಾಸ ಇಲ್ಲ. ನಮ್ಮ ದರಿದ್ರ ಬದುಕಿಗೆ ಏನು ಮಾಡೋಕ್ಕನ್ನೋದೇ ಗೊತ್ತಾಗ್ತಿಲ್ಲ. ಸುಮ್ಮನೆ ಹಿಂಗೆ ಗುಂಡಾಡಿ ಗುಂಡಿನ ಥರ ತಿರುಗಾಡುತ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬಂದಿದ್ದಾನೆ ಊರಿಗೆ. ಅವನು ಕರೆದಿದ್ದಾನೆ ನನ್ನ ಮೀಟ್ ಆಗೋದಕ್ಕೆ. ಸೊ ಈಗ ಅವ್ನು ಮೀಟ್ ಆಗೋಕ್ಕಂತಲೇ ಹೋಗ್ತಿರೋದು. ನೀವು ಕೂಡ ನನ್ನ ಜೊತೆಗೆ ಬನ್ನಿ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಕ್ಯಾಮ್ರಾ ಎಲ್ಲಿ ನೋಡ್ಕೊಂಡು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಏನು ಮಾತಾಡ್ಬೇಕು ಗೊತ್ತಿಲ್ಲ. ಓಕೆ, ಏನೋ ಫಸ್ಟ್ ವಿಡಿಯೋ ಟ್ರೈ ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಹೇಳಕ್ಕೆ ಹೋಗಬೇಡಿ, ನನ್ನ ಮಾನ ಮರ್ಯಾದೆ ಹೋಗುತ್ತೆ. ನೀವು ಅಷ್ಟೇ ನೋಡಿ. ನೋಡಿ ಎಷ್ಟು ಸಖತ್ತಾಗಿದೆ ವ್ಯೂ ಅಲ್ವಾ. ಒಂದು ಸಾಂಗ್ ಏನಾದರೂ ಹಾಕೊಂಡು ಹೋದ್ರೆ ಇನ್ನೂ ಸಖತ್ತಾಗಿರುತ್ತೆ. ವೇಟ್ ಮಾಡಿ, ಒಂದು ಸಾಂಗ್ ಹಾಕ್ತೀನಿ. ಗೈಸ್, ಊರು ಬಂತು, ಇನ್ನೇನು ಇಲ್ಲೇ ಹೋಗ್ಬೇಕು. ಇಟ್ಸ್ ಎ ವಿಲೇಜ್ ಫ್ರೆಂಡ್ಸ್. ಅವನಿಗೆ ಬರೋದಕ್ಕೆ ಹೇಳಿದ್ದೀನಿ ನಾನು. ಬರ್ತಾ ಇದ್ದಾನೆ. ಮೋಡ ಮುಸುಕಿದ ವಾತಾವರಣದಲ್ಲಿ ಫ್ರೆಂಡ್ಸ್ ಗಿಂಬಲ್ ತಗೊಬೇಕು ಅಂದ್ಕೊಂಡಿದ್ದೀನಿ. ಈ ರೀತಿ ಹೋಗ್ತಿದ್ರೆ ಶೇಕ್ ಆಗುತ್ತೆ. ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ನಾನು ಮೊಬೈಲ್ನ, ಇನ್ನೊಂದು ಕೈಯಲ್ಲಿ ಡ್ರೈವ್ ಮಾಡ್ತಿದ್ದೀನಿ. ಕಷ್ಟ ಆಗ್ತಿದೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ. ಬಟ್ ಫಸ್ಟ್ ವಿಡಿಯೋ ಟ್ರೈ ಮಾಡೋಣ, ನನ್ನ ಹುಮ್ಮಸ್ನ ಕಳ್ಕೋಬಾರ್ದು ಅಂತಂದು. ಚೆನ್ನಾಗಿ ಬರ್ತಿದ್ದೆ ಅದ್ರ ವಿಡಿಯೋ ಎಲ್ಲ ಬರ್ತಾ ಇದೆ ನೋಡಿ. ಅಲ್ಲೇ ಬರ್ಲೇ ವ್ಲಾಗ್ ಮಾಡಕ್ಕೆ. ಹೇಗಿದೆ ಪವಿ? ಸೂಪರ್. ಹಲೋ, ಹಾಯ್ ಎವ್ರಿವನ್. ಬಾ ಹೋಗೋಣ. ಎಲ್ಲಿ ದುಡ್ಡಿದ್ರೆ ಏನ್ ಬೇಕಾರೆ ಅಂದ್ರೆ ಆರಾಮಾಗಿರ್ಬೋದು. ದುಡ್ಡಿದ್ರಲ್ಲಿ ಅಂದ್ರೆ ಒಂದು ಕಾಫಿನೇ ಅಟ್ಟಿ ಕಾಫಿ ಇಲ್ಲಿ 40 ರೂಪಾಯಿ, ಅಲ್ಲಿ 130 ರೂಪಾಯಿ. ಹಂಗೆ ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಹೇಳ್ಪವಿ ಅಂತ ಮಾಡಿದ್ದು ಹೇಳಿದ್ರೆ ನೀನೇ ಕಮ್ಮಿ ಆಯ್ತು ಅಂತಿರ್ತೀರಿ. ಹೌದಾ? ಅಕ್ಕ 2 ಎಗ್ ಪಫ್. ಇನ್ನೊಬ್ಬ ಫ್ರೆಂಡ್ ಬರ್ತಾನೆ ಇದ್ದಾನೆ, ವೇಟ್ ಮಾಡ್ತಾ ಇದೀವಿ. ಯೋಯ್ ಯಾವುದೋ ಪ್ರದೇಶದಲ್ಲಿ ಬಂದು ನಿಲ್ಸಿದೀವಿ. ಎಗ್ ಪಫು, ಕೂಲ್ ಡ್ರಿಂಕ್ಸ್ ಎಲ್ಲ ತಗೊಂಬಂದಿದ್ವಿ ತಿನ್ನೋದಕ್ಕೆ. ಎಲ್ಲಿಂದ ಹೋಗಿಲಿ? ನಡಿ ನಡಿ, ನಾವೇನು ಮರ ಕಡೆಯಕ್ಕೆ ಬಂದವು ನೋಡಿ. ಒಂದು ಮರ ಇರೋದಕ್ಕೆ ಎಂತ ಕತೆ ಹುಡುಕೊಂಡು ಹೋಗೋದು. ಹಿಂಗೆ ಕುಡಿದು ಬಿಟ್ಟು ನಾವು
ನೋಡಿ ಫ್ರೆಂಡ್ಸ್, ನಾವು ಸಾಮಾನ್ಯರಲ್ಲ, ಅಸಾಮಾನ್ಯರು. ಬೇಕರಿ ತಂದಿರುವ ಐಟಮ್ಸು ಸಾಕಾಗಲಿಲ್ಲ ಅಂತ ಡಾಬಾಗೆ ಬಂದಿದ್ದೀವಿ ಮತ್ತೆ. ಬಾ ಬಾಯ್, ಓ ಬಾ. ಸಖತ್ತಾಗಿದೆ ನೇಚರ್ ಮಾತ್ರ. ಲೈಟ್ನಿಂಗ್ ಕೂಡ ಬಂದಿಲ್ಲ. ತಿಂದು ಉಂಡು ಅಡ್ಡಾಡಿ ಮಳೆ ಬರ್ತದೆ, ಒಳ್ಳೆ ತಣ್ಣಗಿದೆ ಪ್ಲೇಸು, ಸಖತ್ತಾಗಿದೆ. ಈ ಮಳೆಯಲ್ಲಿ ಐಸ್ ಕ್ರೀಮ್ ತಿಂದರೆ ವಾವ್ ಸೂಪರ್. ಐಸ್ ಕ್ರೀಮ್ ತರಕ್ಕೆ ಹೋಗಿದ್ದಾನೆ ನನ್ನ ಫ್ರೆಂಡು, ಬರ್ತಾನೆ. ಐಸ್ ಕ್ರೀಮ್ ತಿಂದು ನಾಳೆ ಎಲ್ಲ ನೆಗಡಿ ಮಾಡ್ಕೊಂಡು ಬೆಳಗ್ಗೆ ದರ್ಶನ ಮಲ್ಕೊಂಬಿಡೋಣ ಅಂತ ಪ್ಲಾನ್. ನನ್ನ ಮೇಲೆ ಹಣೆ ಇಟ್ಟು ಹಣ ಬಂದ ಐಸ್ ಕ್ರೀಮ್ ತೆಗಿದೆ. ಐಸ್ ಕ್ರೀಮ್ ತಗೊಂಡು ಬ್ಲ್ಯಾಕ್ ಕರೆಂಟ್, ದಿಸ್ ಈಸ್ ಸ್ಟ್ರಾಬೆರಿ. ಯಸ್, ವಾಪಸ್ ನನ್ನ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀನಿ. ಅವ್ನು ಬಿಟ್ಟು ಅಲ್ಲಿಂದ ನಾನು ನಮ್ಮ ಊರಿಗೆ ಹೋಗ್ತಿದ್ದೀನಿ. ಬರೋಕಾರ ಹೆಂಗಿತ್ತು ಅದ್ರಲ್ಲೇ ಹೋಗೋಕಾರ ರೋಡು ಕತ್ಲು. ನನ್ನ ಫ್ರೆಂಡನ್ನು ಬಿಟ್ಟು ಬಂದು ಈಗ ಹೋಗ್ತಿದ್ದೆ ನಮ್ಮ ಮನೆಗೆ. ನಾನು ನಮ್ಮ ಊರಿಗೆ ಹೋಗ್ತೀನಿ. ಇಲ್ಲಿಂದ 40 ಕಿಲೋಮೀಟ್ರ್ ಇದೆ ನನ್ನ ಪ್ಲೇಸ್. ಮತ್ತೆ ಬೆಳಿಗ್ಗೆ ಬಂದಿದ್ನಲ್ಲ ಅದೇ ರೀತಿಯಲ್ಲಿ ವಾಪಸ್ ಹೋಗ್ಬೇಕು. ಈ ಊರಲ್ಲಿ ಮಳೆನೇ ಬಂದಿಲ್ಲ. ಇಲ್ಲಿಂದ ನನ್ನ ಯಾತ್ರೆ ಶುರು. ಒಳ್ಳೆ ವ್ಯೂ ಇದೆ ಫ್ರೆಂಡ್ಸ್. ಅಂದರೆ ಮಳೆ ಬರ್ತಿದೆ ಫ್ರೆಂಡ್ಸ್, ನೋಡಿ ಎಲ್ಲ ನೋಡಿ ಎಷ್ಟು ಕಷ್ಟ ಪಾಪ ಬೈಕಲ್ಲಿ ಹೋಗೋರಿಗೆ. ಇನ್ನೊಂದು 20 ಕಿಲೋಮೀಟ್ರ್ ಇದೆ ಫ್ರೆಂಡ್ಸ್ ನಮ್ಮ ಊರಿಲ್ಲಿಂದ. ಬೆಳಿಗ್ಗೆ ಬರ್ಬೇಕಾದ್ರೆ ಎಷ್ಟು ಬಿಸಿಲಿತ್ತು. ಈಗ ನೋಡಿ ಮಳೆ ಬರ್ತಿದೆ. ಆಲ್ರೆಡಿ ಟೈಮ್ 8 o'clock ಆಗಿದೆ. ನೀಟಾಗಿ ನೋಡ್ಕೊಂಡು ಡ್ರೈವಿಂಗ್ ಮಾಡಬೇಕು. ಇಂಥ ಟೈಮಲ್ಲಿ ಜಾಸ್ತಿ ಅವಸರದಲ್ಲಿ ಹೋಗ್ಬಾರ್ದು. ವೀಡಿಯೋನೂ ಮಾಡಬಾರ್ದು ಆ್ಯಕ್ಚುಲಿ, ಬಟ್ ಈಗ ಫಸ್ಟ್ ವೀಡಿಯೋ ಅಲ್ವಾ ನಡೆಯುತ್ತೆ. ಮನೆಗೆ ಬಂದಾಯಿತು, ಇಳಿತಾ ಇದ್ದೀನಿ ಈಗ.